ಜಲ್ಮಹಲ್, ಅದು ಕ್ಯೂನ್ಸ್ ಬಾತ್ ಬೇರೆ. ಹೌದಾ? ಇದು ಜಲಮಹಲ್, ವಾಟರ್ ಪ್ಯಾಲೇಸ್. ಅಲ್ಲಿ ಲಾಸ್ಟ್ ಒಂದು ಕಾಣಿಸ್ತಿದೆಯಲ್ಲ ನಮಗೆ ಮೂಲೆಯಲ್ಲಿ, ಹೌದಾ? ರೈಟ್ ಸೈಡಲ್ಲಿ ಲಾಸ್ಟ್, ಅದು ಟ್ರೆಜರಿ ಮಹಲ್. ಹೌದಾ? ಖಜಾನೆ ಉಂಡೆ ಅರಮನೆ ಅಂತ ಹೇಳ್ತೇವೆ ನಾವು, ಹೌದಾ? ಇಲ್ಲಿ ನೋಡಿ, ಇಲ್ಲಿ ಇವಾಗ ನೀವು ಏನಿದ್ರಲ್ಲ ಎಲ್ಲರೂ ಇದ್ರು ಮಹಲ್ ಮೇಲೆ, ಇದಕ್ಕೆ ನಾವು ಲೋಟಸ್ ಮಹಲ್ ಅಂತ ಹೇಳ್ತೇವೆ. ಲೋಟಸ್ ಮಹಲ್ ಅಥವಾ ಕಮಲ್ ಮಹಲ್. ಲೋಟಸ್ ಮಹಲ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಕಮಲದ ಹೂವನ್ನು ನೋಡಿದ್ರಲ್ವ ನೀವು, ಆ ಕಮಲದ ಹೂವನ್ನು ಉಲ್ಟಾ ಹಾಕಿ ನಿರ್ಮಾಣ ಮಾಡಿದ್ದಾರೆ ಮೇಲ್ಗಡೆಯಿಂದ, ಹೌದಾ? ಹಾಗಾಗಿ ಇದಕ್ಕೆ ಲೋಟಸ್ ಮಹಲ್ ಅಥವಾ ಕಮಲ್ ಮಹಲ್ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಇನ್ನೊಂದು ಹೆಸರಿದೆ, ಸಮ್ಮರ್ ಪ್ಯಾಲೇಸ್. ಹೌದಾ? ಸಮ್ಮರ್ ಪ್ಯಾಲೇಸ್, ಹೌದಾ? ಸಮ್ಮರ್ ಪ್ಯಾಲೇಸ್ ಅಂದರೆ ನಿಮಗೆ ಇವಾಗ ನಿಮ್ಮ ಮನೆ ಒಳಗಡೆ ಅಥವಾ ಆಫೀಸ್ ಒಳಗಡೆ ನೀವು ಎ ಸಿ ಯಾವ ಥರ ಬಳಸ್ಕೊಳ್ತೀರಾ, ಹೌದಾ? ಸಮ್ಮರಲ್ಲಿ ಅಂದರೆ ಅತಿ ಹೆಚ್ಚು ಬಿಸಿಲು ಇರುತ್ತಲ್ವ, ಆ ಸಮಯದಲ್ಲಿ ಮಾತ್ರ ಈ ಪ್ಯಾಲೇಸನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರು ಅವರೆಲ್ಲ, ರಾಣಿಯವರು. ಅದು ಹೇಗೆ ಅಂತಂದರೆ, ಇಲ್ಲೊಂದು ಬಾವಿ ಇದೆ ಚಿಕ್ಕದು, ಹೌದಲ್ವಾ? ಈ ಬಾವಿಯಿಂದ ನೀರು ತೆಗೆದು ಮೇಲ್ಗಡೆ ಒಂದು ಟ್ಯಾಂಕ್ ಇದೆ ಮಧ್ಯದಲ್ಲಿ. ಆ ಟ್ಯಾಂಕಿಗೆಲ್ಲ ನೀರು ತುಂಬಿದ ಮೇಲೆ ಕೆಳಗಡೆ ಟೋಟಲ್ 24 ಪಿಲ್ಲರ್ಗಳಿದಾವಲ್ವ, ಅದ್ರ ಪಿಲ್ಲರ್ ಒಳಗಡೆ ಜೀವಂತವಾದಂಥ ಮಣ್ಣಿನ ಮಡಿಕೆಯ ಪೈಪ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಒಳಗಡೆ, ಹೌದಾ? ಆ ಮಣ್ಣಿನ ಪೈಪೆಲ್ಲ ನೀರೆಲ್ಲ ತುಂಬಿದ ಮೇಲೆ ಈ ಸುತ್ತ ಗೋಡೆ ಇದೆ ಅಲ್ವಾ,